ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ. ಸೊ ವೆಲ್ಕಮ್ ಟು ಅನೂಸ್ ವ್ಲಾಗ್. ಹೋಮ್ ಟೂರ್ ಮಾಡ್ತಿದ್ದೇನೆ ರೀ. ನನ್ನ ರೂಲ್ಸ್ ಇದು, ನಾನು ಹೆಂಗೆ ಇಟ್ಟಿರೋ ಸಾಮಾನು ನಂಗೆ ಹಂಗಿರ್ಬೇಕು ರೀ. ಸೊ ಇದು 4 ಬರ್ನರ್ ರೀ. ಸೊ ವಾಶ್ ಮಾಡೋಕ್ಕೂ ಭಾಳ ಈಸಿ ನೋಡಿರಿ. ಇದು ನೋಡಿರಿ, ಹಿಂಗೆ ಎತ್ಬಿಟ್ಟು ಇಲ್ಲಿ ಏನು ಉಕ್ಕಿದಿಷ್ಟ ಒರೆಸ್ಕೋಬೋದು ನೀವು. ಟಾಪ್ ಬಂದವ್ರಿ, ಹೊಸ ಟೈಪ್ ಪ್ರೆಸ್ಟೀಜ್ ಇದ್ರಿ. ಎಷ್ಟು ಚಲೋ ಐತೆ ಅಂದ್ರೆ ಇದು ಒಲಿನ ಭಾಳ ಚೆಂದ ಇಲ್ಲಷ್ಟು ಸೋರ್ತೈತೆ ನೋಡಿರಿ. ಏನು ಬಿದ್ದರೂ ಇದ್ರೊಳಗೆ ಬೀಳ್ತೈತೆ ರೀ. ಆಮೇಲೆ ಎತ್ತಿ ನೀವು ಒರೆಸ್ಕೊಂಬಿಡ್ಬೋದು, ಕೆಳಗೆ ಒಟ್ಟು ಬೆಳಗಿಲ್ಲ ರೀ. ಸೊ ಭಾಳ ಈಸಿ ಐತ್ರಿ, ಭಾಳ ಚಲೋ ಯೂಸ್ ಮಾಡ್ಬೋದು. ಸೊ ನೋಡಿರಿ, ಈ ಥರ ಎಲ್ಲ ಕಿಚನ್ನ ಸೆಟ್ ಮಾಡಿರ್ತೀನಿ. ಇದು ಮೈಕ್ರೋವೇವ್ ಇದ್ರಿ, ಮೈಕ್ರೋವೇವ್ ಇದಿದೆ. ಸೊ ಇದು ನಾನು ಸ್ಟ್ಯಾಂಡ್ ಒರ್ಸೋಕ್ಕೂ ಈಸಿ ಐತಿ, ಆಮೇಲೆ ಯೂಸು ಮಾಡ್ತಿದ್ದೆ ನಾನು. ಸೊ ಇದೆಲ್ಲ ಎಮರ್ಜೆನ್ಸಿ ಇಟ್ಕೊಂಡ್ರಿ. ಪಿಲ್ಲರ್ ಗ್ರೇಟರ್ ಮಾಡೋದು, ಆಮೇಲೆ ಬೀಡ್ ಮಾಡೋದು. ಸೊ ನೋಡಿರಿ, ಈ ಥರ ಎಲ್ಲ ನಾನು ಇದು ಮಾಡೀನಿ ನೋಡಿರಿ. ನೋಡಿ ಸ್ಟ್ಯಾಂಡ್ ಇದು. ಸೊ ಈ ಥರ ಎಲ್ಲ ಸ್ಟ್ಯಾಂಡ್ ಇದು ಹಳೇದು ಕೊಟ್ಟು ಹೊಸ ತೊಗೊಂಬಂದೀವಿ ನಾವು. 3000 ಮಾಡ್ತೈತ್ರಿ. ರಾತೋಡ್ ಅಂತ ಶಾಪ್ ಐತ್ರಿ. ನೀವು ಕಬ್ಬಿಣದ ಅಂದ್ಬಿಟ್ಟು ನೀವು ಯಾವುದಾದ್ರೂ ಹಳೆ ಸಾಮಾನುಗಳನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅದ್ರ ರೇಂಜ್ಗೆ ಎಷ್ಟು ಬರ್ತದೆ ಅಷ್ಟು ರಿಯಲೈಸ್ ಮಾಡಿ ಸೊ ನೀವು ಹೊಸ ಸಾಮಾನು ಪರ್ಚೇಸ್ ಮಾಡ್ಬೋದು. ಕುಕ್ಕರ್ ತೊಗೊತಾರೆ, ಕಡಾಯಿ ತೊಗೊತಾರೆ. ಸೊ ಆ ಥರದ್ದೆಲ್ಲ ನೋಡ್ಬೋದು. ನೋಡಿರಿ, ಈ ಥರ ಎಲ್ಲ ಕಪ್ಸು ನೀಟಾಗಿ ಹೊಂದಿಸ್ಬಿಟ್ರೆ ನೋಡಿರಿ, ಈ ಥರ ಎಲ್ಲ ನೀಟಾಗಿ ಹೊಂದಿಸ್ತೀನಿ. ನಾವು ಇರಲಿ ಬಿಡಲಿ ಗಂಡು ಮಕ್ಕಳಿದ್ರು ಮನೆಯೊಳಗೆ ಸೊ ಎಲ್ಲ ನೀಟಾಗಿ ತೊಗೋಬೋದು. ಅವ್ರಿಗೂ ಗೊತ್ತಕ್ಕೆ ಟ್ರಾನ್ಸ್ಪರೆಂಟ್ ನೋಡಿರಿ, ಎಲ್ಲ ಟ್ರಾನ್ಸ್ಪರೆಂಟ್ ರೀ. ಅವ್ರಿಗೂ ಗೊತ್ತಕ್ಕೋ ಏನು ಇಟ್ಟಾರೋ ಏನು ಅಂತ. ನೀವು ಸ್ಟೀಲ್ ಡಬ್ಬೆ ಎಲ್ಲ ಹಾಕಿ ಪ್ಲಾಸ್ಟಿಕ್ ಅಲ್ರಿ, ಇಟ್ಸ್ ಅ ಫೈಬರ್ ಟಪ್ಪರ್ ಬಾಕ್ಸಸ್ ರೀ ಇವೆಲ್ಲ. ಸೊ ನೋಡಿರಿ, ಈ ಥರ ಎಲ್ಲ ನೀಟಾಗಿ ಹೇಗೇನು ಎವ್ರಿ ಟೈಮ್ ನಾವೇ ಇರೋಕ್ಕಾಗಿಲ್ಲ ರೀ. ಗಂಡು ಮಕ್ಳು ಮನೆಯಾಗಿರ್ತಾರೆ ರೀ. ಸೊ ಅವ್ರಿಗೆ ಬೇಕಲ್ರಿ ಎಲ್ಲ ನೋಡ್ಕೋಕೆ ಮಾಡೋಕೆ. ನೋಡಿರಿ, ಈ ಥರ ಎಲ್ಲ ಸ್ಪೂನ್ ಸ್ಟ್ಯಾಂಡು, ಇದು ಎಲ್ಲ ಟಪ್ಪರ್ ವೇರ್ದಲ್ಲಿ ಇದು ಸಿಗ್ತದೆ ರೀ, ಅವೈಲೇಬಲ್ ಐತ್ರಿ. ನಿಮ್ಗೆ ಬೇಕಂದ್ರೆ ತರಿಸ್ಕೊಡ್ತೀನಿ ನೋಡಿರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಐತೆ. ನಂದು ಈ ಥರ ಯಾವಾಗಲೂ ಕಿಚನ್ ಇಷ್ಟ ನೀಟ್ ಇರ್ತದೆ ರೀ ಅಂತ. ಭಾಳ ನೀಟ್, ನಾನು ಭಾಳ ಮೇಂಟೈನ್ ಮಾಡ್ತೀನಿ ರೀ. ನಂಗೆ ಹರಾಬರ ಮಾಡೋದು ಆ ಥರ ಮಾಡೋದು ನಂಗೆ ಇಷ್ಟ ಆಗೋದು. ಇದು ಕಬರ್ಡ್ ರೀ. ಸೊ ಡ್ರಾವರ್ ನನಗೆ ಇಷ್ಟ ಆಗಲಿಲ್ಲ, ಸೊ ಕಬರ್ಡ್ ಮಾಡಿಸ್ಕೊಂಬಿಟ್ಟಿನಿ ನಾನು. ಸ್ಪೇಸ್ ಭಾಳ ಐತೆ ನೋಡಿ, ಎಷ್ಟು ಬೇಕು ಸಾಮಾನುಗಳು ಹಿಡಿತಾವೆ ನೋಡಿರಿ. ಯಾವ ಥರ ನೀಟಾಗಿ ಇಟ್ಕೊಬೋದು ನೀವು. ನಿಮ್ಮ ಸ್ಪೇಸು ಸಿಗ್ತದೆ, ಆಮೇಲೆ ಇದೂ ಸಿಗ್ತದೆ. ನಮ್ಮ ಡ್ರಾವರ್ ಆಗಲಿ ಟಪ್ಪರ್ವೇರ್ ನೋಡಿರಿ. ಇವೆಲ್ಲ ಈಗ 2 ತಿಂಗಳು ಅದಾವೆ ನೋಡಿರಿ. ಇವೆಲ್ಲ ಹುಳ ಹತ್ತಂಗಿಲ್ಲ, ಏನೂ ಆಗೋದಿಲ್ಲ ನೋಡಿದ್ರೊಳಗೆ. ಒಟ್ಟು ಏನಂದ್ರೆ ಎಲ್ಲ ಇಟ್ಟಿವಿ ನೋಡಿದ್ರೊಳಗೆ. 2 ತಿಂಗಳು ಈಗ ಸಾಮಾನು ಇಟ್ಟು ಏನು ಹುಳ ಜೊತೆ ಹತ್ತಂಗಿಲ್ಲ ರೀ. ಆಮೇಲೆ ರವೆ ಆಯ್ತು, ಉಪ್ಪು ಇದು ಆಯ್ತು, ಸಕ್ಕರೆ ಎಷ್ಟು ಬೇಕು ಅಷ್ಟು ತಿಂಗಳದಂದು ನೀವು ಇದು ಮಾಡ್ಕೊಬೋದು ನೀವು. ಈ ಥರ ಕಬಾರ್ಡ್ ಮಾಡಿಸ್ಬಿಟ್ರೆ ನೀವು ಭಾಳ ಈಸಿ ರೀ. ಇದು ನೀವು ವಾಶ್ ಮಾಡೋಕ್ಕೂ ಈಸಿ ರೀ. ಇವು ಡ್ರಾವರ್ ಮಾಡಿಸ್ಬಿಟ್ರೆ ಮೇಂಟೈನ್ ಮಾಡ್ಬೇಕ್ರಿ. ಬಟ್ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ ರೀ. ನಿಮ್ಗೆ ಯಾವಾಗ ಅನುಕೂಲಕ್ಕೆ ನಾವು ಮೇಂಟೈನ್ ಮಾಡ್ಬೋದು ಬಿಡಿ ನೀವು. ಅದಾದ್ರೆ ಪ್ರತಿ ಸತಿ ಕ್ಲೀನಿಂಗ್ ಇರ್ತದೆ ರೀ. ಅದು 15 ದಿವಸಕ್ಕೊಮ್ಮೆ ಜೋಳಿ ಆಗ್ಲಂಗೆ ನೋಡ್ಕೋಬೇಕು ರೀ. ಸೊ ಇದಕ್ಕೇನು ಹಾಗೇನಿಲ್ಲ ರೀ. ಇವೆಲ್ಲ ಟಪ್ಪರ್ವೇರ್ ಸಾಮಾನುಗಳು. ಈ ಹಿಟ್ಟು, ಜೋಳ, ಅಕ್ಕಿ, ಆಮೇಲೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಮಂಡಕ್ಕಿ ಎಲ್ಲ 3 ತಿಂಗಳು 4 ತಿಂಗಳು ಹಾಕಿಟ್ಟೆ ನೋಡಿರಿ. ಒಂದು ಹುಳ ಹತ್ತೋದಿಲ್ಲ, ಏನೂ ಆಗೋದಿಲ್ಲ ನೋಡಿರಿ. ಇರಟೇಟ್ ಅದಾವೆ ಎಲ್ಲ. ಸೊ ನೋಡಿರಿ, ಈ ಥರ ಎಲ್ಲ ಮಾಡಿಟ್ಟೇನಿ. ಇದು ಬಂದುಬಿಟ್ಟು ಇದು ನಮ್ಮದು ಕಿಚನ್ ರೀ. ಸೊ ಇದು ಬಾಂಡೆ ಸ್ಟ್ಯಾಂಡ್. ಹೋಮ್ ಟೂರ್ ಮಾಡೋಣ ಅಂತಿದ್ರು. ಸೊ ಹೋಮ್ ಟೂರ್ ಮಾಡೋ ಅಂತೀನಿ ನೋಡಿರಿ. ನಮ್ಮದು ಕಿಚನ್ ಟೂರ್ ಮಾಡೋ ಅಂತೀನಿ. ಸೊ ನೋಡಿರಿ, ಈ ಥರ ಎಲ್ಲ ಕಿಚನ್ ಐತೆ ನಮ್ಮದು. ಈ ಥರ ನೀಟಾಗಿ ಜೋಡಿಸ್ಬಿಡ್ದೆ ನಾನು. ಈ ಥರ ನಂಗೆ ನೀಟ್ ಇದ್ರೆ ನಂಗೆ ಭಾಳ ಇಷ್ಟ ಆಗ್ತದೆ ರೀ. ಈ ಹರ ಮಾಡಿದ್ರೆ ನಂಗೆ ಕಿಚನ್ ಇಷ್ಟ ಆಗಂಗಿಲ್ಲ ನಂಗೆ. ಈ ಥರ ಎಲ್ಲ ನೋಡಿರಿ, ನಾನು ಸೆಟ್ ನೀಟಾಗಿರ್ತೀನಿ. ಇಷ್ಟ ಕಿಚನ್ನೇ ನೀವು ಬೇಕಾದ್ರೆ ಬಂದು ಚೆಕ್ ಮಾಡಿರಿ. ನಮ್ಮ ಕಿಚನ್ ಯಾವಾಗಲೂ ಇಷ್ಟ ನೀಟಾಗಿರ್ತೈತೆ ನನ್ನ ಕಿಚನ್. ಈ ಥರ ನೋಡ್ರಿಪ್ಪ ಮಾಡೋಣ ಅಂತಿದ್ರು. ಸೊ ಇದೊಂದು ಆಗಲಿ ಅಂತ ನಾನು ಸ್ಟಾರ್ಟ್ ಮಾಡಿದೆ. ನಿಮ್ಮ ಸಪೋರ್ಟ್ ಬೇಕು ರೀ ನನಗೆ ಯಾವಾಗಲೂ. ನೀವು ಎಷ್ಟು ಲೈಕ್ಸ್, ಕಮೆಂಟ್ಸು, ಸಬ್ಸ್ಕ್ರೈಬ್ ಮಾಡ್ತೀರಿ. ಬೆಲ್ ಇದು ಮಾಡಿರಿ. ಅಲ್ಲಿ ಬೆಲ್ಲ ಇದು ಐತಿ, ಇದು ಮಾಡಿರಿ. ಸೊ ನೋಡಿರಿ, ಈ ಥರ ಎಲ್ಲ ಟ್ರಾನ್ಸ್ಪರೆಂಟ್ ರೀ. ನೋಡಿರಿ, ಯಾವುದು ಈಗ ಸ್ಟೀಲ್ ಡಬ್ಬಿ ಇಟ್ಬಿಟ್ರೆ ಇದ್ರಾಗ ಏನಿಟ್ಟು ಏನು ಮಾಡಿ ನೀವು ಅಂತ ಕನ್ಫ್ಯೂಸ್ನೆಸ್ ಹೋಗ್ತದೆ. ಈ ಥರ ಟ್ರಾನ್ಸ್ಪರೆಂಟ್ ಇದ್ದುಬಿಟ್ರೆ ಎಲ್ಲ ಟೈಪು ಸಣ್ಣ ಮಕ್ಕಳಿಗೂ ಈ ಮಕ್ಳು ಇರ್ತಾವೆ ಮನೆಯೊಳಗೆ. ಸೊ ಏನು ತಿನ್ನೋಕೆ ಹಾಕೋಕೆ ಮಾಡಿ ಇಟ್ಬಿಟ್ರೆ ಅವಕ್ಕೂ ಈಸಿಯಾಗಿರ್ತೀವಿ ರೀ ತಕ್ಕೊಂಡು ಮಾಡೋಕೆ. ಏನೂ ಆಗೋದಿಲ್ಲ ನೋಡ್ರಿ. ಈ ಥರ ಕಪಾಟ್ ಇರ್ತದೆ. ನಾವು ಕ್ಲೋಸ್ ಮಾಡಿಬಿಟ್ರೆ ನೀವು ಎಷ್ಟು ಇದು ನೋಡಿರಿ. ಸೊ ನೋಡಿರಿ, ಇದೆಲ್ಲ ಪೂರ ಇದು ಆಲೂಗಡ್ಡೆ ಬಂದುಬಿಟ್ಟು ನಾನೀಗ ತಂದು 15 ದಿವ್ಸ ಮೇಲೆ ಆದ್ರೆ ಆಲೂಗಡ್ಡೆ ಏನೂ ಆಗಿಲ್ಲ ನೋಡಿರಿ. ಅವು ಮಳೆ ಕಟ್ಕೊಂತಲ್ಲ ರೀ, ಅವು ಏನೂ ಆಗಿಲ್ಲ ನೋಡಿರಿ. ಆಲೂಗಡ್ಡೆ 15 ದಿವಸ ಆದ್ರೆ ಈಗ
ಲಾಸ್ಟ್ ವೀಕ್ ನಾನು ಇದು ಮಟನ್ ಮಾಡಿದ್ದೆ. ಇವು ಉಳ್ಳಾಗಡ್ಡೆ ಮಳೆಗೆ ಬರೋಂಗಿಲ್ಲ ನೋಡಿರಿ. ಇದು 5 kg ಐತ್ರಿ, ಇದು 1 kg ಐತ್ರಿ. ಆಲೂಗಡ್ಡೆ ದೊಡ್ಡದು ತಂದ್ರೆ ಅರ್ಧ kg ಹಿಡಿತೈತ್ರಿ. ಆಲೂಗಡ್ಡೆ ಸಣ್ಣ ತಂದ್ರೆ 1 kg, ಅರ್ಧ kg. ಇದು ಸ್ವಲ್ಪ ಕಡಿಮೆ ಹಿಡಿತು, ಅರ್ಧ kg ಹಿಡಿತೈತ್ರಿ. ಸೊ ಇದು ಬಾಳೆಹಣ್ಣು ರೀ. ಇದು ತಂದು ನಾನೀಗ 10 ದಿವಸ ಅಂತ್ರಿ ಚಿಕ್ಕಿ ಕೊಡೋದು. ನೆಕ್ಸ್ಟ್ ಏನೋ ಕಪ್ಪ ಆಗ್ಬಿಡ್ತಾವೆ ರೀ ಬಾಳೆಹಣ್ಣು. ಈ ಥರ ಕವರ್ ಹಾಕಿಟ್ಟಿಬಿಟ್ರೆ ಏನು ಹಲ್ಲಿ ಸುತ್ತಿಗೆ ಬರೋಂಗಿಲ್ಲ. ಅಲ್ಲಿ ಏನು ಆಸ್ಪಾಸ್ ಏನು ಒಳ ಸುತ್ತಿಗೆ ಅಡ್ಡಾಡಂಗಿಲ್ಲ. ಆಮೇಲೆ ನೋಡ್ಚಿತ್ತಂಗೆ ಹೆಂಗಿದ್ದು ಹಂಗೆ ಇರ್ತದೆ ನೋಡಿರಿ. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ರಿ. ಸೊ ಹೀಗಾಗಿ ಮಾವಿನ ಹಣ್ಣು ಬೇಕು ಅಂತ ಮಾವಿನ ಹಣ್ಣು ಬಾಕ್ಸ ತಂದುಬಿಡ್ತಾರೆ ನಮ್ಮ ಮನ್ಯಾಗ. ಅಯ್ಯೋ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಸೀಸನ್ ಯಾವಾಗ ಮುಂಚೆ ಅನ್ಸುತ್ತೆ ನನಗಂತೂ. ಎಸ್ಪೆಷಲಿ ಹಾಕಿಲ್ಲ. ಸೊ ವೇಟ್ಗೆ ಏನಾಗ್ತದಲ್ಲ ಇದಕ್ಕೆ. ಸೊ ಹಿಂಗಾಗಿ ನಾನು ಮಾವಿನ ಹಣ್ಣು ಭಾಳ ಕಮ್ಮಿ ನಾನು ತಿನ್ನೋದು. ವೇಟ್ಗೆ ಏನಾಗಿ ಇಷ್ಟು ಚಂದ ಐತೆ ನೋಡಿ ನಂದು ಅಡುಗೆ ಮನೆ. ಮಾಡಿರಿ ಅಂತಿದ್ರಿ. ಸೊ ನೋಡಿರಿ ಈ ಥರ ಎಲ್ಲ ಅಡುಗೆ ಮನೆ ಭಾಳ ನೀಟ್ ಇರುತ್ತೆ ನಂದು ಯಾವಾಗಲೂ. ನೋಡಿರಿ ಇದೆಲ್ಲ ಇದು ಸೋಸೋದ್ರಿ. ಇದು ಚಪಾತಿ ಮಾಡೋದು ತವ ರೀ. ಡಬಲ್ ಐತ್ರಿ ಇದು. ಇದು ಸ್ಟ್ರೈನ್ ಮಾಡೋದು ಡಬಲ್ ಐತ್ರಿ ಇದು. ನೀವು ಇದ್ರಾಗ ಈಗ ಅಕಸ್ಮಾತ್ 2 ಸತಿ ಕುದಿಸಿರಂತೆ ಕೊರಿ ಕಾಳುಗಳನ್ನ, ಇದ್ರಾಗ ಸೊಪ್ಪು ಹಾಕ್ಬೋದು, ಇದ್ರಾಗ ಕಾಳು ಹಾಕ್ಬೋದು ನೀವು. ಡಬಲ್ ಐತ್ರಿ ಇದು. ಸೊ ನಿಮ್ಗೆ ಇನ್ನೊಂದು ಲಾಗ್ನಾಗ ನಾನು ತೋರಿಸ್ತೇನೆ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ರೀ ಅದನ್ನು. ಸೊ ಈ ಥರ ಫ್ರೈಯಿಂಗ್ ಫ್ಯಾನು. ಇದು ಲಂಚ್ ಪ್ಲೇಟ್ಸ್ ರೀ. ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ 2 ಹೋಗ್ತದೆ. ಇದು ಕೆಟಲ್ ರೀ. ಸೊ ಇದು ತಾಮ್ರದ್ದು ರೀ. ಇದ್ರೊಳಗೆ ಬಿಸಿನೀರು ಹಾಕಿರ್ತೀವಿ ನಾವು. ಸೊ ಏನೂ ಆಗೋದಿಲ್ಲ ರೀ ಬಿಸಿನೀರು ಹಾಕಿಟ್ರೆ. 2-3 ದಿನದ ತನಕ ಫ್ರೆಶ್ ಇರ್ತವೆ ನೋಡಿರಿ ನೀರು. ಸೊ ತಾಮ್ರದ ಕುಡಿ ಚಲೋ ಅಂತಾರಲ್ಲ, ಬಿಸಿನೀರು ಅವ್ರು ಯೂಸ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯೊಳಗೆ ಸ್ವಲ್ಪ ಜನ, ಅದಕ್ಕೆ ನಾವು ಬಿಸಿನೀರು ಹಾಕ್ತೇವೆ ರೀ. ಇಷ್ಟ ಇರ್ತೈತೆ ನೋಡಿರಿ ನಮ್ಮ ಕಿಚನ್. ಯಾವಾಗಲೂ ನೀವು ಬಂದು ಚೆಕ್ ಮಾಡ್ಬೋದು. ಇಷ್ಟ ಚಂದ, ಇಷ್ಟ ನೀಟ್ ಈ ಥರ ಇರ್ತೈತೆ ನೋಡಿರಿ ನಮ್ಮ ಕಿಚನ್ ಯಾವಾಗಲೂ. ಬಟ್ ಕೈಗೆ ಸಾಮಾನು ಸಿಗ್ಬೇಕು ನಮಗೆ. ಸೊ ಆ ಥರ ಇದೆಲ್ಲ ದೇವ್ರ ಸಾಮಾನುಗಳು. ಇಲ್ಲೆಲ್ಲ ಈ ಥರ 2 ಕಬರ್ಡ್ ಅದಾವ ನಮ್ಮ. ಅಲ್ಲಿ ಇದ್ರ ಯೂಸಿಂಗ್ ರೀ. ಇವೆಲ್ಲ ದೇವ್ರ ಸಾಮಾನು. ಚಾಪರ್ ಅದ, ಶೇಂಗಾ ಮೊನ್ನೆ ವಿಡಿಯೋದಾಗ ತೋರಿಸಿದಲ್ಲ ರೀ, ಶೇಂಗಾ ಚಾಪರ್. ಆಮೇಲೆ ಇದು ವೆಜಿಟೇಬಲ್ ಚಾಪರ್ಸ್. ಇದು ಮಿನಿ ಚಾಪರ್, ಅದು ಬೆಳ್ಳುಳ್ಳಿ ಚಾಪರ್ ರೀ. ಬರೀ ಬೆಳ್ಳುಳ್ಳಿ ತೆಗೆದು ನೋಡ್ರಿ. ಅದೆಲ್ಲ ಇಷ್ಟು ನೀಡ್ತದೆ ನೋಡ್ರಿ ನಂದು ಯಾವಾಗಲೂ ಅಡುಗೆ ಮನೆ. ಇಷ್ಟು ಚಂದ ಇಟ್ಟಿರ್ತೇವೆ ರೀ. ನೆಕ್ಸ್ಟ್ ವಿಡಿಯೋದಾಗ ಇದು ಫ್ರಿಜ್ ರೀ. ಈ ಫ್ರಿಜ್ ಒಳಗೆ ನೀವು ಏನೈತೆ ನಿಮ್ಗೆ ಕ್ಯೂರಿಯಾಸಿಟಿ ಇದ್ದರೆ ನಾನು ತೋರಿಸ್ತೇನೆ ರೀ. ನೆಕ್ಸ್ಟ್ ವಿಡಿಯೋ ಆದಷ್ಟು ಲಘು ವಿಡಿಯೋ ಮಾಡ್ತೇನೆ ರೀ. ಈಗಂತೂ ನಾನು ತೋರಿಸೋದಿಲ್ಲ ರೀ. ಫ್ರಿಜ್ ಒಳಗೆ ಏನೈತದ ನಿಮಗೂ ಕ್ಯೂರಿಯಾಸಿಟಿ ಇರಬೇಕು ರೀ. ಸೊ ಇಷ್ಟು ನೀಟ್ ಇರ್ತದೆ ಫ್ರಿಜ್ ಯಾವಾಗಲೂ. ಆದಷ್ಟು ಬೇಗ ನಿಮ್ಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೇನೆ ರೀ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಇದು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.